ಕಂದಾಯ ಕೊಡಿಸ್ಕೊಂಡಿದ್ದಾರೆ. ಎಲ್ಲ ಮಾಡಿದ್ರೆ 1-2 ಬಾರಿ ರಿಜಿಸ್ಟ್ರೇಷನ್ ಆಗಿದೆ. ಅದು ಇವಾಗ ಹೊಸದಾಗಿ ಕಾವೇರಿ 2 ತಂತ್ರಾಂಶ ಬಂದಾಗ ಅದು ಮುನ್ಸಿಪಲ್ ಇರತಕ್ಕಂಥ ಖಾತೆ ನಮ್ಮ ಕಾವೇರಿ 2 ತಂತ್ರಾಂಶಕ್ಕೆ ಇಂಡೀಕರಣ ಆಗ್ಬೇಕು. ಅದು ಮಾಡ್ಕೊಡ್ಬೇಕಾದ್ರೆ ಪುರಸಭೆ ಮಾಡ್ಕೊಡ್ಬೇಕು. ಅದನ್ನ ಇವಾಗ ಮಾಡ್ಕೊಡ್ತಾರೆ. ಹೈಕೋರ್ಟ್ ಹೋಗ್ಬೇಕು. ಹೈಕೋರ್ಟ್ ಹೋಗಿ ಪರಿಹಾರ ಆಗಲ್ಲ. ಏನೋ ಇತಿಮಿತಿದೆ, ಜನರು ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ. ಅಬ್ನಾರ್ಮಲ್ ಕೇಳಿದಾಗ ಕೊಡಕ್ಕೆ ಈಗ ಒಂದು ಖಾತೆ ಮಾಡಕ್ಕೆ 15 ಎಲ್ಲ ಕೊಡ್ತಾರೆ ಸರ್. 2,000 ಕೊಡೋದು ಸಹಜ. ಸದ್ಯಕ್ಕೀಗ ಇಲ್ಲಿ ಕುಂದು ಅಪಾದನೆ ಮಾಡಿದ್ರೆ ನಾವು ನಾವು ಯಾರಿಗೂ ಊಟ ಬಟ್ಟೆಗೆ ತೊಂದರೆ ಇಲ್ಲ ಸರ್. ನಾವೆಲ್ಲ ಊಟ ಬಟ್ಟೆಗೆ ನೆತ್ತಿದ್ದೀವಿ. ಲಕ್ಸುರಿ ಇಲ್ಲದೆ ಇರ್ಬೋದು, ಊಟ ಬಟ್ಟೆಗೆ ನೆತ್ತಿದ್ದೀವಿ. ನಮ್ಮಿಂದ ಯಾರಿಗಾರ 4 ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಸದುದ್ದೇಶ ಬಿಟ್ಟರೆ ಎಲ್ಲರೂ ಸಹ ಪುರಸಭೆಯಲ್ಲಿ ಹೋಗಿ ಖಾತೆ ಬದಲಾವಣೆ ಬಗ್ಗೆ ಕೆಲವು ಬಾರಿ ಅವರ ಹತ್ರ ವಿಚಾರಣೆ ಮಾಡಿ ಅವರಿಂದ ತಿರಸ್ಕಾರವಾದಂಥ ಒಂದು ಉತ್ತರ ಬಂದು ನಾವು ಮಾಡೋಕ್ಕಾಗೋದಿಲ್ಲ, ನಾವು ಸಾಧ್ಯ ಇಲ್ಲ ಅಂತ ಅವರು ಕೈ ಚೆಲ್ಲದ ಪ್ರಯತ್ನವಾಗಿ ನಾವು ಇದು ಯಾಕೆ ಇದು ಹಿಂದೆ ಖಾತೆ ಮಾಡಿದ್ದಾರೆ, ಕಂದಾಯ ಕಟ್ಸ್ಕೊಂಡಿದ್ದಾರೆ, ನೀರಿನ ಸೌಕರ್ಯ ಕೊಟ್ಟಿದ್ದಾರೆ, ನೆಲ್ಲಿ ಇದು ಎಲೆಕ್ಟ್ರಿಕಲ್ ಕಟ್ಟಿದ್ದಾರೆ, ಇಲ್ಲಿಯಲ್ಲೂ ಕಂದಾಯ ಕಟ್ಸ್ಕೊಂಡು ಫಾರಂ ಮಂತ್ರಿ ಇಶ್ಯೂ ಮಾಡಿ ಮುಂದಿನ ಬೆಳವಣಿಗೆ ಬಗ್ಗೆ ಯಾಕೆ ಇವರು ಖಾತೆ ಮಾಡ್ಕೊಡಲ್ಲ ಅಂತ ಇದ್ದಾರೆ. ತಿರಸ್ಕಾರ ಮಾಡಿಕೊಂಡು ಅವರಿಂದ ಉತ್ತರ ಈ ಒಂದು ಸಮಸ್ಯೆ ಸ್ವಾಗತ. ಹೀಗೆ ಒಂದು ಮಾಡಿ ಒಂದು ನಗರಸಭೆಗೆ ತಲುಪಿದಾಗ ಜನಪ್ರತಿನಿಧಿಗಳಾದರೂ ಹೆಚ್ಚಿಸ್ಕೊತಾರೆ ಅಥವಾ ಅಧಿಕಾರಿ ವರ್ಗನಾದರೂ ಹೆಚ್ಚಿಸ್ಕೊತಾರೆ, ಅದಕ್ಕೆ ಸರ್ಕಾರನಾದರೂ ಹೆಚ್ಚಿಸ್ಕೊತಾರೆ. ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನತಕ್ಕಂಥ ಒಂದು ದೃಷ್ಟಿ ಈ ಸುದ್ದಿಗೋಷ್ಠಿ ಮೂಲಕ. ಆಮೇಲೆ ಕೂಡಿನ ನಾಗರಿಕರು ತುಂಬಾ ಒಂಥರ ಗೋವಿದ್ದಂಗೆ ಸರ್. ಬೇರೆ ಕಡೆ ಹೋಗಿ ಗಲಾಟೆ ಮಾಡಿ ಕೆಲಸ ಮಾಡಿಸ್ಕೊಳ್ತಾರೆ. ಇಲ್ಲಿ ನಮ್ಮಲ್ಲಿ ಯಾರು ಆ ರೀತಿ ಎಷ್ಟು ದಿವಸ ಅಂತ ಕಾಯೋದು ಸರ್. ನಾವು ತಾನೆ ಯಾರಾದ್ರೂ 4 ಜನ ಮುಂದೆ ಬಂದರೆ ಇನ್ನೊಂದು 4 ಜನ ಬಡವರ ಬಗ್ಗರಿಗೆ ಅನುಕೂಲ ಆಗಲಿ ಅನ್ನೋ ಸದುದ್ದೇಶ ಬಿಟ್ಟರೆ ನಾವು ಇವತ್ತು ಯಾವುದೇ ರಾಜಕೀಯ ವ್ಯಕ್ತಿಗಳನ್ನಾಗಲಿ ಅಥವಾ ಅವರಿಂದ ಪ್ರೇರೇಪಣೆ ಪಡೆದಾಗಲಿ ಅಥವಾ ಜನಪ್ರತಿನಿಧಿಗಳು ಯಾರು ಗೆದ್ದು ಅಥವಾ ಸೋತಿರೋ ರಾಜಕಾರಣಿಗಳಿದ್ದಾರೆ ಯಾರನ್ನೂ ಸೇರ್ತಿಲ್ಲ ಸರ್. ಹಾಗೆ ಪಕ್ಷಾತೀತವಾಗಿ ಆಗಬೇಕು. ನಂಜನಗೂಡು ಜನತೆಗೆ ಏನೋ ಕಾರಣದಿಂದ ನಾವೆಲ್ಲ ಪಂಚಾಯತ್ರು ಮಧ್ಯದ ಕುಳಿತುಕೊಂಡು ಮಾತಾಡ್ದೋ ಏನಾದರೂ ಒಂದು ಮಾಡೋಣ ನಂಜನಗೂಡಿನಲ್ಲಿ ಅನ್ನೋ ಕಾರಣಕ್ಕೆ ಇವತ್ತು ಈ ಸಭೆ ಮಾಡಿ, ಈ ಸಭೆ ಮುಖಾಂತರ ಎಲ್ಲರೂ ಯಾರಿಗೆ ಸಮಸ್ಯೆ ಇದೆ ಅವ್ರೆಲ್ಲರೂ ಶನಿವಾರ ಸೇರಿಸಿದ್ದ ಅವತ್ತು ಅವ್ರು ಏನು ತೀರ್ಮಾನ ತಗೋತಾರೆ, ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾ, ಅಲ್ಲ ಇನ್ಚಾರ್ಜ್ ಮಿನಿಸ್ಟರ್ ನೋಡ್ಬೇಕಾ, MLA ಅವ್ರು ನೋಡ್ಬೇಕಾ, ಏನು ತೀರ್ಮಾನ ಹೇಳ್ತಾರೆ ಮೆಜಾರಿಟಿ ಮಾಡಿ ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸಿ ಮುಂದಿನ ಶನಿವಾರ 11 ಗಂಟೆಗೆ ನಾವು ಇದು ನಂಜನಗೂಡು ಉಲ್ಲಳ್ಳಿ ರಸ್ತೆಯಲ್ಲಿರುವ APMC ಆವರಣದಲ್ಲಿ ಎಲ್ಲ ನಂಜನಗೂಡಿನ ನಾಗರಿಕರು ಯಾರಿಗೆ ಸಮಸ್ಯೆ ಇದೆ, ಈ ಒಂದು ನಗರಸಭೆಯಿಂದ ಯಾರ್ಯಾರಿಗೆ ಏನೇನು ಕೆಲಸ ಆಗ್ತಾ ಇಲ್ಲ, ಜೊತೆಗೆ ಕುಡಿಯೋ ನೀರು ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ವಿದ್ಯುತ್ ಶಕ್ತಿ ಸಮಸ್ಯೆ ಇರ್ಬೋದು, UGD ಸಮಸ್ಯೆ ಇರ್ಬೋದು, ಖಾತೆ ಬದಲಾವಣೆ ವಿಚಾರವಾಗಿರ್ಬೋದು, ಇವೆಲ್ಲರ ಬಗ್ಗೆನೂ ಒಂದು ಕೂಲಂಕುಷವಾಗಿ ನಾವು ಸಭೆ ಮಾಡಿ ಆ ಸಭೆಯಲ್ಲಿ ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ ಆ ಜನಗಳು ಅವತ್ತು ಏನು ತೀರ್ಮಾನ ಮಾಡ್ತಾರೆ, ಇಲ್ಲ ರಾಜಕಾರಣಿಗಳನ್ನ ಮೀಟ್ ಮಾಡೋದಾ, ಇಲ್ಲ ಅಧಿಕಾರಿಗಳನ್ನ ಮೀಟ್ ಮಾಡೋದಾ, ಏನನ್ನ ಮಾಡಿದ್ರೆ ನಮ್ಮ ನಾಗರಿಕರಿಗೆ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅವತ್ತೊಂದು ದಿವಸ ನಾವು ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ಒಂದು ಹೋರಾಟದ ಹಾದಿನ ಹಮ್ಮಿಕೋಬೇಕಾ ಅಥವಾ ನಮ್ಮ ಒಂದು ಮನವಿನ ರಾಜಕಾರಣಿಗಳು ಅಧಿಕಾರಿಗಳು ಸ್ಪಂದಿಸಿ ಕೆಲಸ ಮಾಡಿಕೊಡ್ತಾರ ಅನ್ನೋ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಪೂರ್ವಭಾವಿ ಸಭೆನ ನಾವು 11ನೇ ಮುಂದಿನ ಶನಿವಾರ 11 ಗಂಟೆಗೆ ನಂಜನಗೂಡಿನ APMC ಆವರಣದಲ್ಲಿ ನಾವು ಸಭೆ ಸೇರಲಿಕ್ಕೆ ಒಂದು ತೀರ್ಮಾನ ಮಾಡಿದ್ದೇವೆ. ಎಲ್ಲ ನಂಜನಗೂಡಿನ ನಾಗರಿಕ ಬಂಧುಗಳು ಏನು ತೀರ್ಮಾನ ತಗೋತಾರೆ ಆ ಒಂದು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿ ನಿಮ್ಮಗಳ ಮುಖಾಂತರ ಒಂದು ವಿಚಾರ ಪತ್ರಿಕೆಯಲ್ಲಿ ಬರೋದ್ರಿಂದ ಏನಾದರೂ ಒಂದು ವೇಳೆ ರಾಜಕಾರಣಿಗಳು ನಗರಸಭೆಯಿಂದ ಆಯ್ಕೆಯಾಗಿರೋ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಯಾರಾದರೂ ನಮ್ಮ ನಂಜನಗೂಡಿನ ನಾಗರಿಕರ ಒಂದು ಮನವಿಗೆ ಹೋಗೊಟ್ಟು ನಮ್ಮನ್ನೇನಾದರೂ ಅವರು ಕರೆಸಿ ಮಾತನಾಡಿ, ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ, ನಾವು ಮುಂದಿನ ದಿನಗಳಲ್ಲಿ ನಗರಸಭೆಯಿಂದ ಆಗಬೇಕಾದ ಎಲ್ಲ ಕೆಲಸಗಳನ್ನು ನಾವು ಮಾಡಿಕೊಡ್ತೀವಿ ಅನ್ನೋದಾದರೆ ನಾವು ಅವ್ರಿಗೂ ಕೂಡ ಬೆಲೆ ಕೊಟ್ಟು ನಾವು ಅಲ್ಲಿಗೆ ಅದನ್ನು ಕೈ ಬಿಟ್ಟು, ಇಲ್ಲ ಒಂದು ವೇಳೆ ಅವರಿಗೆ ನಮಗೆ ಸೂಕ್ತವಾದ ಒಂದು ಏನೋ ಸಿಗಲಿಲ್ಲ ಅಂದಾಗ, ಅವರಿಂದ ಏನೋ ಸ್ಪಂದನೆ ಸಿಗಲಿಲ್ಲ ಅಂದಾಗ ನಾವೆಲ್ಲರೂ ಸೇರಿ ನಾಗರಿಕರು
ಮುಂದಿನ ದಿನಗಳಲ್ಲಿ ಯಾವ ತೀರ್ಮಾನ ತಗೊಂಡ್ರೆ ನಾಗರಿಕರಿಗೆ ಅನುಕೂಲ ಆಗ್ತದೆ, ನಂಜನಗೂಡು ನಾಗರಿಕರಿಗೆ ಅನ್ನೋದನ್ನ ಚರ್ಚೆ ಮಾಡಲಿಕ್ಕೋಸ್ಕರ ನಾವು ಒಂದು ಸಭೆ ಸೇರಿ ಸಭೆಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಈ ಒಂದು ನಿಮ್ಮ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟಣೆ ಹೊರಡಿಸಿ ನಮಗೆ ಅನುಕೂಲ ಮಾಡಿಕೊಡ್ತೀರಾ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ತಮ್ಮೆಲ್ಲರಿಗೂ ಧನ್ಯವಾದಗಳು.